ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಮತ್ತೆ ಗಣೇಶ ಹಬ್ಬಕ್ಕೆ ನಾನು ಕರಿಗಡುಬು ಅಂದರೆ ಕರ್ಜಿಕಾಯಿ ಮಾಡಿದ್ದೀನಿ. ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಸುಲಭವಾಗಿ ಬೇಗ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥದ್ದು. ನೀವು ಹಬ್ಬದ ಹಿಂದಿನ ದಿವಸ ಕೂಡ, ಗೌರಿ ಹಬ್ಬದ ದಿವಸ ಕೂಡ ಮಾಡಿಟ್ರು ಗಣೇಶನಿಗೆ ನೈವೇದ್ಯಕ್ಕೆ ಇಡಬಹುದು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ. ಹಾಗೆ ಒಂದು ಬೆಲ್ ಐಕನ್ ಒತ್ತಿದ್ರೆ ನಾನು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡಬಹುದು. ಮತ್ತು ಈಗ ನಾನು ಮಾಡೋ ವಿಡಿಯೋನ ಹೇಗೆ ಕಜ್ಜಿಕಾಯಿ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಈಸಿಯಾಗಿ ನಿಮಗೆ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಹಬ್ಬಕ್ಕೆ ಎಲ್ಲರ ಮನೇಲೂ ಗಣೇಶನಿಗೆ ಕಡುಬು ಅದೆಲ್ಲ ಕೊಟ್ಟು ನೈವೇದ್ಯ ಮಾಡೇ ಮಾಡ್ತಾರೆ ಅಲ್ವಾ. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ನಾನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನು ಒಂದು ದೊಡ್ಡ ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ಸಣ್ಣ ಬೈದಲ್ಲಿ ಒಂದು 4 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ತೀನಿ. ಯಾಕೆಂದರೆ ರವೆ ನೀರಿನ ಅಂಶ ಎಳ್ಕೊಳತ್ತಲ್ವ, ಹಾಗಾಗಿ ಸ್ವಲ್ಪ ನೆನೀತಾ ಇರಲಿ ಅಂತ. ಅದಕ್ಕೆ ಇಲ್ಲಿ ನಾನು ಒಂದು ಕೊಬ್ಬರಿ ನೀರು ತೊಗೊಂಡಿದ್ದೀನಿ. ಹಾಗೆ ಒಂದು ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1-2 ಸ್ಪೂನಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮತ್ತು ಒಂದು ಸಣ್ಣ ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ. ಅದನ್ನು ಪುಡಿ ಮಾಡ್ಕೋಬೇಕು. ಜೊತೆಗೆ ಏಲಕ್ಕಿ ಮತ್ತು ಒಂದು 4 ಸ್ಪೂನಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಅದನ್ನ ಮೈದಾ ಹಿಟ್ಟು ಜೊತೆ ಹಾಕಿ ಕಲಿಸಿದಾಗ ನಮಗೆ ಒಳ್ಳೆ ಟೇಸ್ಟ್ ರುಚಿ ಇರುತ್ತೆ. ಮೈದಾ ಹಿಟ್ಟು ಮೇಲ್ಗಡೆ ಸಿಪ್ಪೆ ಕೂಡ ನಮಗೆ ಸಪ್ಪೆ ಅನಿಸೋದಿಲ್ಲ. ಹಾಗಾಗಿ ನಾನು ಅದನ್ನೇನು ಮಾಡ್ತೀನಿ ಅಂದರೆ ಒಂದು 3-4 ಸ್ಪೂನು, ಜಾಸ್ತಿ ಏನು ಬೇಕಿಲ್ಲ, ಅದನ್ನು ಪುಡಿ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ನೈಸಿಗೆ ಪೌಡ್ರ್ ಮಾಡ್ಕೊಂಬಿಟ್ರೆ ನೋಡಿ, ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಜಾರಿಗೆ ನಾನು ಹುರ್ಗಡ್ಲೆನ ಹಾಕಿ ಪುಡಿ ಮಾಡ್ಕೊತೀನಿ. ಬೇಕಾದರೆ ಏಲಕ್ಕಿನ ಅದ್ರ ಜೊತೆಗೆ ಬೇಕಾದರೂ ಹಾಕಿ ಪುಡಿ ಮಾಡ್ಕೋಬೋದು, ಇಲ್ಲಾಂದರೆ ಸಪ್ರೇಟ್ ಕೊಟ್ಟು ಇಟ್ಕೋಬೋದು. ಈಗ ನಾನು ಮೈದಾ ಹಿಟ್ಟನ್ನು ಕಲಸೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ತೊಗೊಳ್ಳಿ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿಲಿ ಸುಮಾರು ಒಂದು 50 ಮೇಲೇ ನಾವು ಕಜ್ಜಿಕಾಯಿ ಮಾಡ್ಬೋದು. ಆ ಸಮಯಕ್ಕೆ ನಾವು ಬೋಲ್ ನೋಡ್ತಾ ಇದ್ದೀರಾ, ಮೀಡಿಯಮ್ ಬೋಲ್ ನಾನು ತೊಗೊಂಡಿರೋದು ಸಣ್ಣದಾಗಿ. ಆಗ ಅಷ್ಟೇ ಸಾಕು ನಿಮಗೆ. ಯಾಕೆಂದರೆ ಕಜ್ಜಿಕಾಯಲ್ಲಿ ತುಂಬ ಒದಗುತ್ತೆ. ಒಂದು 50-60 ಆಗುತ್ತೆ ನಾನು ತೊಗೊಂಡಿರೋದ್ರಲ್ಲಿ. ಇದಕ್ಕೆ ನಾನು 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಚಿರೋಟಿ ರವೆನ ಸ್ವಲ್ಪ ನೀರು ಹಾಕಿ ಇಟ್ಟಿದ್ನಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ರವೆ ಹಾಕಿದಾಗ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ರವೆ ಹಾಕ್ಕೋಬೇಕು, ಇನ್ನೇನಕ್ಕೂ ಅಲ್ಲ. ಮತ್ತು ಈಗ ನಾನು ಶುಗರ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಜೊತೆಗೆ ಹಾಕ್ಕೊಂಡು ಕಲಿಸ್ತಿದ್ದೀನಿ. ಮತ್ತು 1 ಚಿಟಿಕೆ ಉಪ್ಪು ಹಾಕಿದ್ದೀನಿ. ಏಕೆಂದರೆ ನಾವೇನೇ ಸ್ವೀಟ್ ಅಡುಗೆ ಮಾಡಿದಾಗ ಅದಕ್ಕೆ 1 ಚಿಟಿಕೆ ಉಪ್ಪು ಹಾಕಿದ್ರೆ ಒಳ್ಳೆಯ ರುಚಿ ಕೊಡುತ್ತೆ. ಅದು ಒಂದು ಶಾಸ್ತ್ರದ ಪ್ರಕಾರ ಕೂಡ ಅದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಕೂಡ. ಈಗ ನಾನು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ತುಪ್ಪ ಮತ್ತು ನನಗೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈಗ ನಾವು ಮೈದಾ ಹಿಟ್ಟಿರೋ ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಬಿಗಿಯಾಗಿ ಕಲಸಿಟ್ಕೊಂಡ್ರೆ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಅದು ಮೆದು ಆಗಿಬಿಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಕಲಿಸ್ಕೊಳ್ಳಿ. ನಾನಿಲ್ಲಿ ಶುಗರ್ ಏನಕ್ಕಪ್ಪ ಹಾಕಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಕಜ್ಜಿಕಾಯಿ ಬರೀ ಹಾಗೇ ಮೈದಾ ಹಿಟ್ಟು ಕಲಿಸಿದ್ರೆ ನಿಮಗೆ ಒಳಗಿರೋದು ಟೇಸ್ಟ್ ಕೊಡುತ್ತೆ, ಮೇಲ್ಗಡೆ ಸಿಪ್ಪೆ ನಿಮಗೇನಾಗುತ್ತೆ ಸಪ್ಪೆ ಥರ ಅನ್ನಿಸುತ್ತೆ. ಯಾವಾಗಲೂ ಅದಕ್ಕೆ ನಾವೇನು ಮಾಡಬೇಕು, ಅದಕ್ಕೊಂದು 3-4 ಸ್ಪೂನಷ್ಟು ಶುಗರ್ ಪೌಡ್ರು ಮಾಡಿ ಹಾಕಿ ಕಲಿಸಿದಾಗ ನಿಮಗೆ ಆ ಮೈದಾ ಹಿಟ್ಟಿನ ಪದರ ಒಳ್ಳೆ ಬಿಸ್ಕೆಟ್ ತಿಂದಂಗಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಇದೊಂದು ಮೆಥಡು ನೀವು ಆದಷ್ಟು ಫಾಲೋ ಮಾಡಿ ಮಾಡಿ ಕಜ್ಜಿಕಾಯಿ ಯಾವಾಗ ಎಷ್ಟು ಟೇಸ್ಟ್ ಕೊಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನೊಂದು 3 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನ ಸ್ವಲ್ಪ ಹುರ್ಕೊಳ್ತೀನಿ. ಬಿಳಿ ಎಳ್ಳನ್ನು ಸ್ವಲ್ಪ ಹುರ್ಕೊಂಡು ಅದಕ್ಕೇ ಅದ್ರ ಜೊತೆಗೆ ನಾನು ಗಸಗಸೆ ಕೂಡ ಹಾಕ್ಕೊಂಬಿಡ್ತೀನಿ. ನೀವು ಮಾಮೂಲಿ 1 ಸ್ಪೂನಲ್ಲಿ ನೀವು ಕ್ವಾಂಟಿಟಿ ಹೇಗೆ ಮಾಡ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಒಂದು 50-60 ಕಜ್ಜಿಕಾಯಿ ಮಾಡೋದಕ್ಕೆ ನಾನು ಇಷ್ಟು ಕ್ವಾಂಟಿಟಿ ಹಾಕ್ತಾಯಿದ್ದೀನಿ. ಇಷ್ಟು ನಮ್ಗೆ ಬೇಕಾಗತ್ತೆ. ಸ್ವಲ್ಪ 1-2 ನಿಮಿಷ ಹುರ್ಕೊಳ್ಳೋದು, ಸ್ವಲ್ಪ ಎಳ್ಳು ಸ್ವಲ್ಪ ಸಿಡಿಯಂಗೆ ಆಗೋ ತನಕ ಹುರ್ಕೊಂಡು ಇಟ್ಕೊಳ್ಳೋದು. ಈಗ ಇದಕ್ಕೆ ನಾನು ಕೊಬ್ಬರಿ ತುರಿದಿಟ್ಟಿದ್ನಲ್ಲ, ಕೊಬ್ಬರಿ ನಾನು ಮೇಲ್ಗಡೆ ಕಪ್ಪುದು ಸಿಪ್ಪೆ ತೆಗೆದು ತುರ್ಕೊಂಡಿದ್ದೀನಿ. ಸಿಪ್ಪೆ ಬರಿಕೆಗೂ ಬೇಕಾದ್ರೆ ಹಾಕ್ಕೋಬೋದು. ಆದರೆ ನಾನು ಸ್ವಲ್ಪ ರವೆ ಉಂಡೆ ಅದಕ್ಕೆಲ್ಲ ಬೇಕು ಅಂತೇಳಿ ಸಿಪ್ಪೆ ತೆಗೆದು ತುರಿದಿಟ್ಕೊತೀನಿ ಯಾವಾಗಲೂ. ಹಾಗಾಗಿ ಅದನ್ನೇ ಹಾಕಿದ್ದೀನಿ. ಬೆಲ್ಲ ಕೂಡ ಸಣ್ಣಕ್ಕೆ ಕುಟ್ಟಿ ಹಾಕಿದ್ದೀನಿ. ಬೆಲ್ಲ ಒಂಚೂರು ದಪ್ಪ ಇದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕಲಿಸುವಾಗ ಸ್ವಲ್ಪ ಪುಡಿ ಆಗುತ್ತೆ ಅದು. ಈಗ ಇದಕ್ಕೆ ನಾನು ಜಾರಿಗೆ ಹುರ್ಗಡ್ಲೆ ಹಾಕಿ ಪುಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರಿದಿದ್ದು ಎಳ್ಳು ಗಸಗಸೆ ಹಾಕ್ಕೊಂಡು ಏಲಕ್ಕಿ ಕೂಡ ಕುಟ್ಟು ಹಾಕ್ಕೊಂಡು
ಎಲ್ಲ ಒಂದ್ಸರಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕು. ಬೆಲ್ಲ, ಕೊಬ್ಬರಿ, ಕಡಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ದಂಗೆ ನಾವು ಒಂದು ಸ್ವಲ್ಪ ಕಲಿಸ್ಕೊಂಡಾಗ ಸ್ವೀಟು ಒಂದು ಸಮ ಹರಳುತ್ತೆ. ನಾನು ಏನಾಗಿದೆ ಅಂದರೆ ಒಂದು ಉಂಡೆ ಬೆಲ್ಲ ತೊಗೊಂಡು ಕುಟ್ಕೊಂಡಿದ್ನಲ್ಲ, ಆದರೂ ಅದ್ರಲ್ಲಿ ಸ್ವಲ್ಪ ಉಳಿಸ್ದೆ. ಯಾಕೆಂದರೆ ತುಂಬ ಸ್ವೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಉಳಿಸಿಟ್ಟೆ ನಾನು. ಏಕೆ ಮೈದಾ ಹಿಟ್ಟದು ನಮಗೆ ಸ್ವೀಟ್ ಇರೋದ್ರಿಂದ ತುಂಬ ಹೆವಿ ಸ್ವೀಟು ಬೇಡ. ಹಾಗೆ ಈಗ ನನ್ನ ಮೈದಾ ಹಿಟ್ಟನ್ನು ಮತ್ತೆ ಈಗೇನಿಲ್ಲ, ನಾನು 10 ನಿಮಿಷ ಬಿಟ್ಟಿದ್ದು, ತುಂಬ ಹೊತ್ತು ಬಿಟ್ಟಿಲ್ಲ. ಚೆನ್ನಾಗಿ ಇವಾಗ ಇನ್ನೊಂದ್ಸಲಿ ಚೆನ್ನಾಗಿ ಮಿತ್ಕೊಳ್ಳೋಣ. ಅದನ್ನು ಚೆನ್ನಾಗಿ ಕೈಯಲ್ಲಿ ಮಿದ್ದಿ ನಾದ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಚಿರೋಟಿ ರವೆ ನೆನೆಸಿ ಹಾಕಿರೋದ್ರಿಂದ ನೀವು ತುಂಬ ಹೊತ್ತು ಮೈದಾ ಹಿಟ್ಟು ನೆನೆಸ್ಬೇಕಾದ್ದೇನಿಲ್ಲ. ಹಾಗೆಯೇ ಅದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಥರ ಕಿತ್ತೋಗೋದಾಗಲಿ ಇನ್ನೇನಾಗಲಿ ಮತ್ತೊಂದು ಏನೂ ಆಗೋಲ್ಲ. ಒಳ್ಳೆ ಸ್ವೀಟಾಗಿ ತುಂಬ ರುಚಿಯಾಗಿರುತ್ತೆ. ಗರ್ಗರಿ ಅಂದರೆ ಸ್ವಲ್ಪ ಬೇಯಿಸುವಾಗ ಮೀಡಿಯಮ್ ಉರಿಲಿ ನೀವು ಬೇಯಿಸಬೇಕು. ಜಾಸ್ತಿ ಜೋರು ಉರಿಲಿ ಬೇಯಿಸ್ಬಿಟ್ಟು ಕಲ್ಲರ್ ಬಂದುಬಿಟ್ರೆ, ಅದು ಬ್ರೌನೀಸ್ ಕಲರ್ ಬಂದ್ರಂತೂ ಮೈದಾ ಹಿಟ್ಟದು ಬೆಂದಿರಲ್ಲ. ಈಗ ನಾನು ಹೇಳ್ತಾ ಇದ್ದೀನಿ, ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದ್ನಲ್ಲ, ಲಟ್ಟಿಸಿ ಇಟ್ಕೊಳ್ಳಿ ಒಂದು ಕಡೆ. ನೀವು ಒಂದೇ ಸಲ ಇವಾಗ ನಾವು ಬೇಯಕ್ಕೆ ಇಡಬೇಕು ಅಂದರೆ ಒಂದು 5-6 ಹಾಕ್ಕೋಬೇಕಲ್ವ. ಅದಕ್ಕೆ ನಾವೇನು ಮಾಡಬೇಕು, ನಾವು ಒಂದ್ಸಲಿ ಲಟ್ಟಿಸಿ ಎಲ್ಲ ಇಟ್ಕೊಂಡ್ಬಿಡ್ಬೇಕು. ಒಂದು 10-15-20 ತನಕ ಲಟ್ಟಿಸಿ ಇಟ್ಕೊಂಡ್ಬಿಟ್ಟು ಅದನ್ನ ಫಿಲ್ ಮಾಡಿ ಹಾಕ್ಕೊಂಡ್ರೆ ನಾವು ಒಂದು 2-3 ಸ್ಟೆಪ್ ಬೈ ಸ್ಟೆಪ್ಪು ನಾವು ಎಣ್ಣೆಲಿ ಕರಿಬೋದು. ಏಕೆಂದರೆ ಚಿರೋಟಿದು ನೀವು ಕರ್ಜಿಕಾಯಿ ಸ್ವಲ್ಪ ಬೇಯಿಸೋದು ನಿಧಾನ. ಇದೆಲ್ಲ ಮಾಡ್ಕೊಳ್ಳೋದು ತುಂಬ ಈಸಿ, ಬೇಗ ಆಗುತ್ತೆ. ಬೇಯಿಸೋದಕ್ಕೆ ಮಾತ್ರ ನಿಮಗೆ ಟೈಮ್ ತೊಗೊಳುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಫಸ್ಟು ಎಲ್ಲ ಲಟ್ಟಿಸಿ ಇಟ್ಕೊಳ್ಳಿ ಒಂದು ಕಡೆ. ಇದು ಒಂದೊಂದು ಮಾಡೋಕ್ಕಾಗಲ್ಲ. ಎಣ್ಣೆಗೆ ಹಾಕುವಾಗ ನೀವು ಒಂದು 6, 7, 8, 10 ನೀವು ಬಾಣಲಿ ಎಷ್ಟು ಸೈಜಲ್ಲಿ ಇಟ್ಟಿರ್ತೀರೋ ಆ ಸೈಜ್ ಲೆಕ್ಕದಲ್ಲಿ ನೀವು ಹಾಕ್ಕೋಬೋದು. ಇಲ್ಲ ಒಂದು 4, 5 ಬೇಕಾದ್ರೂ ಹಾಕ್ಕೊಂಡು ಕರಿಬೋದು. ನೋಡಿ, ನಾನು ಸ್ವಲ್ಪ ಒಂದು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮತ್ತೆ ಅದನ್ನ ಫೋಲ್ಡ್ ಮಾಡ್ಕೊತೀನಿ. ಕೆಲವರು ಕೈಯಲ್ಲೇ ಫೋಲ್ಡ್ ಮಾಡ್ತಾರೆ, ಅಭ್ಯಾಸ ಇರೋರು. ಇಲ್ಲ ಏನೂ ರೂಢಿ ಇಲ್ಲಪ್ಪ ನಮಗೆ ಅವೆಲ್ಲ ಅಂತಂದರೆ ಈ ಥರ ಕರ್ಜಿಕಾಯಿ ಬಾಕ್ಸು ರೆಡಿಮೇಡ್ ಸಿಗುತ್ತೆ. ಅದನ್ನು ತೊಗೊಂಡು ನೀವು ಇಟ್ಕೋಬೋದು. ಯಾವುದೇ ಡಿಸೈನ್ ಬೇಕೋ ಅದು ತೊಗೋಬೋದು. ಇದರಲ್ಲಿ ಮೋದಕ ಮಾಡೋದಕ್ಕೆ ಒಂದು ಡಿಸೈನ್ ಇರುತ್ತೆ. ಕರ್ಜಿಕಾಯಿ ಬಾಕ್ಸಲ್ಲಿ ನಿಮಗೆ ರೆಡಿಮೇಡು ತುಂಬ ಡಿಸೈನ್ ಫುಲ್ಲಾಗಿ ಸಿಗುತ್ತೆ, ಯಾವುದಾದ್ರೂ ಮಾಡ್ಕೋಬೋದು. ಆದರೆ ಇದು ಹಬ್ಬಕ್ಕೆ ನಾವು ನೈವೇದ್ಯಕ್ಕೆ ಅಂತ ಮಾಡ್ತಿದ್ದಾಗ ನಮ್ಮ ಸಾಂಪ್ರದಾಯಿಕವಾಗಿ ಅಂದರೆ ಟ್ರೆಡಿಷನಲ್ಲಾಗಿ ನಮ್ಮ ಹಳೆ ಕಾಲದಿಂದ ಇದೇ ಸ್ಟೈಲಲ್ಲಿ ಮಾಡೋದು ರೂಢಿಯಾಗಿರೋದ್ರಿಂದ ನಾವು ಇದೇ ಶೇಪಲ್ಲೇ ಮಾಡ್ಬೋದು. ಬೇಕು ಅನ್ನೋರು ಬೇರೆ ಬೇರೆ ಶೇಪಲ್ಲೆಲ್ಲ ಮಾಡ್ಕೋಬೋದು. ಜೊತೆಗೆ ಇದಕ್ಕೆ ಮೋದಕದ್ದು ಡಿಸೈನ್ ಎಲ್ಲ ಬರುತ್ತೆ, ಈಗ ಅಚ್ಚು ಬರುತ್ತೆ, ಅದನ್ನು ಕೂಡ ತಂದಿಟ್ಟು ನೀವು ಮೋದಕ ಮಾಡ್ಕೋಬೋದು. ಯಾಕೆಂದರೆ ನಾವಿವಾಗ ಗಣೇಶನ ಹಬ್ಬಕ್ಕೆ ಮಾಡ್ತಿರೋದ್ರಿಂದ ಮೋದಕದ್ದು ಡಿಸೈನಲ್ಲೂ ನಾವು ಮಾಡ್ಕೋಬೋದು. ಸಾಮಾನ್ಯವಾಗಿ ನಾವು ಗಣೇಶನ ನೈವೇದ್ಯಕ್ಕೆ 21 ನೈವೇದ್ಯಕ್ಕೆ ಇಡೋದು ರೂಢಿ. ನೋಡಿ, ನಾನು ಇದು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಮೈದಾ ಹಿಟ್ಟಲ್ಲಿ ಸುತ್ತ ಸ್ವಲ್ಪ ನೀರಲ್ಲಿ ಒದ್ದೆ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬ ನೀರು ಇದು ಮಾಡಬಾರ್ದು. ಲೈಟಾಗಿ ಒದ್ದೆ ಮಾಡಿಕೊಂಡಾಗ ನಿಮಗೆ ಮೈದಾ ಹಿಟ್ಟು ಕಚ್ಕೊಳ್ಳುತ್ತೆ, ಎಲ್ಲೂ ಬಿಟ್ಟೋಗಲ್ಲ. ಅದು ಸ್ವಲ್ಪ ಬಿಟ್ಟೋದ್ರೂ ನಿಮಗೆ ಎಣ್ಣೆ ಫುಲ್ ಹಾಳಾಗುತ್ತೆ, ಆಮೇಲೆ ಮತ್ತೆ ಕರಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ನೀವು ನೀಟಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಒಂದು 5-5, 6 ರೆಡಿ ಇಟ್ಕೊಂಡು ನೀವು ಎಣ್ಣೆಲಿ ಕರಿಯೋದಕ್ಕೆ ಹಾಕ್ಕೋಬೋದು. ಎಣ್ಣೆನೂ ಅಷ್ಟೇ ಸ್ವಲ್ಪ ಕಾದ ಮೇಲೆ ಹಾಕಿ, ಆದರೆ ಉರಿ ಮಾತ್ರ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಇಲ್ಲಾಂದರೆ ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಒಳಗಡೆ ಅಂದರೆ ಮೈದಾ ಹಿಟ್ಟು ಬೇಯಬೇಕಲ್ವ, ಇದು ಮೈದಾ ಹಿಟ್ಟು ಬೇಯಬೇಕಾಗಿರೋದ್ರಿಂದ ನಾವೇನು ಮಾಡಬೇಕು, ಸ್ವಲ್ಪ ಮೀಡಿಯಮ್ ಉರಿಲಿ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ಮಾಡಿ ನಿಮ್ಗೇನು ಅನಿಸುತ್ತೆ ಅಂತ ಅನ್ನೋದು ತಿಳಿಸಿ. ಹಾಗೆಯೇ ನಾನು ಕರೆಕ್ಟ್ ಮೆಥಡಲ್ಲಿ ಹೇಳಿದ್ದೀನಿ, ಆ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಳ್ಳೆ ಕಲ್ಲರು. ಸ್ವಲ್ಪ ಆರ್ತಿದಂಗೆ ಇನ್ನೂ ಒಂಚೂರು ಡಾರ್ಕ್ ಕಲರ್ ಬರುತ್ತೆ. ಹಾಗಾಗಿ ನಾವು ಕಲರ್ ನೋಡಿ ತೊಗೋಬೇಕು, ಇಟ್ಟರೆ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್, ಧನ್ಯವಾದಗಳು.